ಗೈಸ್, ವೆಲ್ಕಮ್ ಟು ಭಾಗ್ಯ ಯೂಟ್ಯೂಬ್ ಚಾನೆಲ್. ಇವತ್ತಿನ ಒಂದು ಹೊಸ ರೆಸಿಪಿ ಏನು ಅಂದರೆ ಪಾನಿಪುರಿ ಅಂದರೆ ಗೋಲ್ಗಪ್ಪ ಹೇಗೆ ಮಾಡೋದು ಅಂತ. ಮನೆಯಲ್ಲೇ ಹೆಲ್ತಿಯಾಗಿ ಮಾಡ್ಕೊಳ್ಬೋದು, ಆಚೆಗಡೆ ಅನ್ಹೆಲ್ದಿ ಇರುತ್ತೆ. ಹಾಗಾಗಿ ಇದು ತುಂಬ ಈಸಿಯಾಗಿ ತೋರಿಸ್ತೀವಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾವಿಲ್ಲಿ ಮೊದಲಿಗೆ 2 ಸಣ್ಣ ಸೈಜಷ್ಟು ಈರುಳ್ಳಿನ ತೊಗೊಂಡು ಹಚ್ಚಿಟ್ಕೊಂಡಿದ್ದೀವಿ. ಆಮೇಲೆ ಒಂದು 5ರಿಂದ 6 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ 2 ಮಿಕ್ಸ್ ಮಾಡಿಟ್ಟಿದ್ದೀವಿ. ಪುದೀನ ಸ್ವಲ್ಪ ಕಮ್ಮಿ ತೊಗೋಬೇಕು, ಕೊತ್ತಂಬರಿ ಒಂದು ಸ್ವಲ್ಪ ಜಾಸ್ತಿ ಇರಬೇಕು. ಆಮೇಲೆ ನಿಂಬೆಹಣ್ಣು, ಅದಾದಮೇಲೆ ಆಲೂಗೆಡ್ಡೆನ ನಾವು ಕಟ್ ಮಾಡಿಕೊಂಡು ಚಿಕ್ಕದಾಗಿ ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀವಿ. ನಾವಿಲ್ಲಿ 3 ಮೀಡಿಯಮ್ ಸೈಜಷ್ಟು ಆಲೂಗೆಡ್ಡೆನ ತೊಗೊಂಡಿದ್ದೀವಿ. ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ, ಈ ಥರ ಆಗುತ್ತೆ. ಸ್ಮ್ಯಾಶ್ ಮಾಡ್ಕೋಬೇಕು ಇದನ್ನು. ಅದಾದಮೇಲೆ ಅಂಗಡಿಯಿಂದ ತೊಗೊಂಬಂದಿದ್ದೀವಿ ಪಾಪಡನ್ನ. ಎಲ್ಲ ಅಂಗಡಿಯೂ ಸಿಗುತ್ತೆ. ಪಾನಿಪುರಿ ಪಾಪಡ್ ಅಂತ ಕೇಳಿದ್ರೆ ನಾವಿಲ್ಲಿ 15 ತೊಗೊಂಡಿದ್ದೀವಿ. ನಿಮ್ಗೇನಾದರೂ ಮನೆಯಲ್ಲೇ ಮಾಡ್ಕೋಬೇಕು ಪೂರಿನೂ ಅಂದರೆ ಕಾಮೆಂಟ್ ಮಾಡಿ, ನಾವು ನೆಕ್ಸ್ಟ್ ಅದನ್ನು ಅಪ್ಲೋಡ್ ಮಾಡ್ತೀವಿ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ಒಂದು ಮಿಕ್ಸಿ ಜಾರ್ನ ತೊಗೊಂಡು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಹಾಕ್ಕೊಂಡಿದ್ದೀವಿ. ಅದಾದಮೇಲೆ ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಅದಾದಮೇಲೆ ಚೂರು ನೀರು ಹಾಕ್ಕೊಳ್ಳಿ. ಇವಾಗ ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ. ಇವಾಗ ನೋಡಿ, ನಾವು ಇದನ್ನ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀವಿ. ಇವಾಗ ಮಿಕ್ಸಿ ಜಾರ್ನ ತೊಳ್ಕೊಂಡು ಆ ನೀರನ್ನ ಇದಕ್ಕೆ ಹಾಕೊಂಡಿದ್ದೀವಿ. ಇವಾಗ ಇನ್ನೊಂದು ಚೂರು ನೀರು ಹಾಕೊಳ್ಳಿ. ಇದಕ್ಕೆ ಕರೆಕ್ಟಾಗಿ ಮೆಷರ್ಮೆಂಟ್ ನೋಡಿ ಹಾಕೊಳ್ಳಿ. ನೋಡಿ, ಇವಾಗ ನಾವು ಇಷ್ಟು ನೀರು ಹಾಕೊಂಡಿದ್ದೀವಿ. ಹಾಗೆ ಉಪ್ಪು ಎಲ್ಲ ಹಾಕಿದ್ದೀವಿ. ಇವಾಗ ಇದಕ್ಕೆ ಒಂಚೂರು ನಿಂಬೆ ರಸನ ಹಿಂಡ್ಕೊಳ್ಳೋಣ. ಗುಳಿ ಎಷ್ಟು ಬೇಕು ನೋಡಿ ಇಟ್ಕೊಳ್ಳಿ. ಇವಾಗ ನೋಡಿ, ಇದು ಪಾನಿ ರೆಡಿಯಾಗಿದೆ. ಇವಾಗ ಇದು ಸ್ಟಫಿಂಗ್ ಪಲ್ಯ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಆಲೂಗೆಡ್ಡೆ ತೊಗೊಂಡಿದ್ದೀವಿ. ಇದಕ್ಕೆ ನಾವು ಉಪ್ಪು ಖಾರನ ಮಿಕ್ಸ್ ಮಾಡಿ ಹಾಕೊತಿದ್ದೀವಿ. ಉಪ್ಪು ಖಾರ ಮಿಕ್ಸ್ ಮಾಡಿ ಹಾಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ ಅಂತ. ಇವಾಗ ನೋಡಿ, ಉಪ್ಪು ಖಾರ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಈರುಳ್ಳಿ ಮತ್ತು ಕೊತ್ತಂಬರಿನ ಹಾಕ್ಕೊಳ್ಳೋಣ. ಈರುಳ್ಳಿ ಕೊತ್ತಂಬರಿನ ಇವಾಗ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ಆಲೂಗೆಡ್ಡೆ ಪಲ್ಯ. ಇವಾಗ ಪಲ್ಯ ರೆಡಿಯಾಗಿದೆ. ಪೂರಿ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಒಂದು ಬಾಣಲಿ ಕಾಯ್ಕಿಟ್ಕೊಂಡು ಎಣ್ಣೆ ಕಾಯಿಸ್ಕೊಂಡಿದ್ದೀವಿ. ಇವಾಗ ಇದಕ್ಕೆ ಪಾಪಡ್ನ ಹಾಕೊಳ್ಳೋಣ. ಇವಾಗ ನೋಡಿ, ಪೂರಿ ಕೂಡ ರೆಡಿಯಾಗಿದೆ. ಪೂರಿ ರೆಡಿ ಆದಮೇಲೆ ಇದರೊಳಗಡೆ ಆಲೂಗಡ್ಡೆ ಪಲ್ಯ ಹಾಕ್ಕೊಂಡು ಇಟ್ಕೊಂಡಿದ್ದೀವಿ ನಾವು. ಇವಾಗ ಪಾನಿ ಹಾಕ್ಕೊಂಡು ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಇವಾಗ ಟೇಸ್ಟ್ ಮಾಡೋಣ. ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿದೆ. ತುಂಬ ಹೆಲ್ದಿಯಾಗಿ ಮಾಡ್ಕೊಂಡು ತಿನ್ಬೋದು ಮನೆಯಲ್ಲೇ, ಆಚೆಗಡೆಗಿಂತ. ನೆಕ್ಸ್ಟ್ ಪೂರಿ ಬೇಕು ಅಂತ ಅಂದರೆ ಹೇಗೆ ಮಾಡೋದು ಅಂತ ಮನೆಯಲ್ಲೇ ಕಾಮೆಂಟ್ ಮಾಡಿ ತಿಳಿಸಿ. ನಾವು ನೆಕ್ಸ್ಟ್ ಅದನ್ನು ಅಪ್ಲೋಡ್ ಮಾಡ್ತೀವಿ. ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.